ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್. ಏನೇ ವಿವಾದ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಹೆಸರು ಅಲ್ಲಿ ಹೇಳ್ತಾರೆ ಬಿಜೆಪಿ ನಾಯಕರು. ಕಲಬುರಗಿಯಲ್ಲಿ ಹಿಂಗಂತೇಳಿ MLC ಜಗದೇವ್ ಗುತ್ತೇದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. FIR ದಾಖಲಾಗಿದೆ, ಪೊಲೀಸರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ ಟಾರ್ಗೆಟ್ ಬಿಜೆಪಿ ಅವರಿಗೆ ಅಂತೇಳಿ ಹೇಳಿದ್ದಾರೆ. ಇವರು ಏನೇ ವಿವಾದ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಹೇಳ್ತಾರೆ. MLC ಜಗದೇವ್ ಗುತ್ತೇದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. FIR ಆಗಿದೆ, ತನಿಖೆ ಮಾಡ್ತಿದ್ದಾರೆ ಪೊಲೀಸರು. ಯಾರು ತಪ್ಪಿತಸ್ಥರು ಬಯಲಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅಂತೇಳಿ ಹೇಳಿದ್ದಾರೆ. ಹೇಳಿ ನೇರವಾಗಿ ಡೈರೆಕ್ಟ್ ಆಗಿ ಡೆತ್ ನೋಟ್ನಲ್ಲಿ ಎಲ್ಲಿಯಾದ್ರೂ ಒಂದು ಮಾತು ಪ್ರಿಯಾಂಕನ ಹೆಸರು ತೋರಿಸಿದಾನ. ಪ್ರಿಯಾಂಕನ ಹತ್ತು ಅಂತ ನಾವೆಲ್ಲರೂ ಹಪ್ತ ನಾಳೆ ಏನಾದ್ರು ಮಾಡೋದು ನಮ್ಮ ಮ್ಯಾಗ ಅಪಾದನೆ ಮಾಡಿ ನೀವು ಯಾರಾದ್ರೂ ಸರ್ಕಾರ ಮೇಲೆ ಕೂರ್ಬೇಕು, ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ನನ್ನ ಮಾತಲ್ಲ. ಪ್ರಿಯಾಂಕ ರಾಜೀನಾಮೆ ಕೊಡಬೇಕು, ಇವೆಲ್ಲ ಏನು ಮಾಡ್ತಾರಲ್ಲ ಇದು ಭಾಳ ಉದಾಗಿರಿ ಪ್ರವೃತ್ತಿ ಆಗ್ತದೆ. ಈ ರೀತಿ ಎಲ್ಲ ಒಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತಕ್ಕಂಥದ್ದು ಮಹಾ ಅಪರಾಧ. ಯಾರೇ ನಿರಪರಾಧಿಗಳಿಗೆ ಸುಮ್ಮನೆ ಎಷ್ಟು ಮನಸ್ಸಿಗೆ ನೋವಾಗ್ತದೆ. ಒಬ್ಬ ಮನುಷ್ಯನಿಗೆ ಒಬ್ಬ ಕಾರ್ಪೊರೇಟರ್ ಇದ್ದಾವ, ಅವ್ರ ಜಾತಿಯನ್ನು ಕೂಡ ಅರ್ಥನಾಗಿ ಅಂತಂದು ಕೂಡ ರಾಜೀನಾಮೆ ಕೊಡುವಂಥದ್ದು ಯಾವ ನ್ಯಾಯ ಇದೆ? ಏನಾದರೂ ಕುಮ್ಮಕ್ಕ ಕೊಟ್ಟಿದ್ದು, ಏನಾದರೂ ಪ್ರಿಯಾಂಕ ಮನಸ್ಸು ಮಾಡಿದ್ರೆ ಆ ಟೆಂಡರ್ ಸಿಗ್ಬೋದಿತ್ತಲ್ಲ. 11 ಕೋಟಿ ಅವ್ರಿಗೆ ಆ ಟೆಂಡರ್ ಕೊಟ್ಟರೆ ಅವರಿಗೆ ಆ ಟೆಂಡರ್ ಸಿಕ್ಕಿದೆನಾ? ಇನ್ನು ಅವ್ರ ದುಡ್ಡು ಇವರು ಅಕೌಂಟಿಗೆ ಇವರು ಅವ್ರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ವಿಚಾರ ಈಗ ಎಷ್ಟು ಪ್ರಸ್ತುತ ಇದೆ? ಯಾರ್ಯಾರು ಏನೇನು ಹೇಳಿದ್ದಾರೆ? ಪ್ರಿಯಾಂಕ್ ಖರ್ಗೆ ಏನೇನು ಹೇಳಿದ್ದಾರೆ? ಮಲ್ಲಿಕಾರ್ಜುನ್. ಹೌದು ರಂಜಿತ್ ಸಿರಿಯಾ, ಈಗಾಗಲೇ ಸಚಿನ್ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಪ್ರಕರಣ ರಾಜಕೀಯ ವಲಯದಲ್ಲಿ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಕರಣ ನಿಜಕ್ಕೂ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಎರಡೂ ಪಕ್ಷದಲ್ಲಿ ಒಂದು ಕಡೆ BJP ನಾಯಕರು ಇವತ್ತೇನು ಈಗಾಗಲೇ ಗೋವಿಂದ್ ಕಾರಜೋಳ ಸೇರಿದಂತೆ ಹಲವು ಶಾಸಕರು, ಸಂಸದರು ಟೋಟಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಪ್ರಕರಣದಲ್ಲಿ ರಾಜೀನಾಮೆ ಕೊಡಬೇಕು. ಯಾಕಂದರೆ ಈಗಾಗಲೇ ಏನು ಗುತ್ತಿಗೆದಾರ ಆತ್ಮಹತ್ಯೆ ಶರಣಾಗಿದ್ದಾರೆ, ಆ ಗುತ್ತಿಗೆದಾರ ಬರೆದಂಥ 7 ಪೇಜ್ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಹೆಸರಿದೆ. ಆ ಒಂದು ಡೆತ್ ನೋಟಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಒಂದು ಗುತ್ತಿಗೆದಾರರಿಗೆ ಭೇಟಿ ಮಾಡಿಸಿದ್ದಾರೆ, ಕೆಲಸ ಮಾಡಿಸ್ಕೊಂಡಿದ್ದಾರೆ. ಈ ರೀತಿ ಕಮಿಷನ್ ವಿಚಾರ ಕೂಡ ಉಲ್ಲೇಖ ಆದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂಥೇಳಿ ಒಂದು ಕಡೆ BJP ನಾಯಕರು ಮುಗಿಬಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಈಗಾಗಲೇ ಕಲಬುರಗಿಯಲ್ಲಿ ಅಲ್ಲಂ ಪ್ರಭು ಪಾಟೀಲ್ ಇರ್ಬೋದು ಮತ್ತು ಜಗದೇವ್ ಗುತ್ತೇದಾರ್ ಇರ್ಬೋದು, ಅವರು ಕೂಡ ಮಾತನಾಡುತ್ತಾ ಈಗಾಗಲೇ ಆತ್ಮಹತ್ಯೆ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲದಲ್ಲಿದೆ, ಪ್ರಕರಣ ದಾಖಲಾಗಿದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಪ್ರಕರಣದಲ್ಲಿ ಎಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿಲ್ಲ, ಎಲ್ಲೂ ಕೂಡ ಅವ್ರ ಹೆಸರು ಇಲ್ಲ. ವಿನಾಕಾರಣ BJP ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ದಿನ ಬೆಳಗಾದ್ರೆ ಒಂದು ದಿವಸ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಲ್ಲೇಖ BJPದವ್ರು ಮಾಡಲು ಹೋದ್ರೆ ಅವ್ರು ದಿನ ಬೆಳಗಾಗಲ್ಲ ಎಂಬುದು ಆಕ್ರೋಶ ಖುದ್ದು ಪ್ರಿಯಾಂಕ್ ಖರ್ಗೆ ಕೂಡ ವ್ಯಕ್ತಪಡಿಸಿದ್ರು. ಪ್ರಿಯಾಂಕ್ ಖರ್ಗೆ ಪರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಕಲಬುರಗಿಯಲ್ಲಿ ಟೋಟಲಿ ಈ ಒಂದು ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಯಾಕೆ ಉಲ್ಲೇಖ ಮಾಡ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡರು BJP ಮೇಲೆ ಹರಿಹಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸಾವಿನ ಮನೆಯಲ್ಲಿ ನಿಜಕ್ಕೂ ಕಾಂಗ್ರೆಸ್ BJP ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಒಂದು ಕಡೆ ಸಚಿವರು ರಾಜೀನಾಮೆ ಕೊಡಬೇಕು, ಇನ್ನೊಂದು ಕಡೆ ಏನದಂದ್ರೆ ಟೋಟಲಿ ರಾಜೀನಾಮೆ ನಾವು ಯಾಕೆ ಕೊಡಬೇಕು ಅಂತೇಳಿ. ಹೀಗಾಗಿ ಈ ಒಂದು ಪ್ರಕರಣ ನಿಜಕ್ಕೂ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ COD ಅಥವಾ ಉನ್ನತ ತನಿಖೆ ನಡೆಸಿದಾಗ ಮಾತ್ರ ಡೆತ್ ನೋಟದಲ್ಲಿ ಏನಿದೆ, ಸಚಿನ್ ಗುತ್ತೇದಾರನ ಹಿನ್ನೆಲೆಯನ್ನು ಪ್ರತಿಯೊಂದು ಸಂಪೂರ್ಣವಾಗಿ ತನಿಖೆ ನಡೆಸಿದಾಗ ಮಾತ್ರ ಇದ್ರ ಹಿಂದ್ಗಡೆ ಯಾರಿದ್ದಾರೆ, ಪ್ರಭಾವಿಗಳು ಯಾರಿದ್ದಾರೆ, ಏನಿಲ್ಲ ಎಂಬುದು ಪ್ರತಿಯೊಂದು ಬೆಳಕಿಗೆ ಬರ್ಲಕ್ಕೆ ಸಾಧ್ಯ ಅಂತ ಹೇಳ್ಬೋದು. ರಂಜಿತ್ ಸಿರಿಯಾ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ. ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್. ಏನೇ ವಿವಾದ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಹೆಸರು ಅಲ್ಲಿ ಹೇಳ್ತಾರೆ ಬಿಜೆಪಿ ನಾಯಕರು. ಕಲಬುರಗಿಯಲ್ಲಿ ಹಿಂಗಂತೇಳಿ MLC ಜಗದೇವ್ ಗುತ್ತೇದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. FIR ದಾಖಲಾಗಿದೆ, ಪೊಲೀಸರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ ಟಾರ್ಗೆಟ್ BJP ಅವರಿಗೆ ಅಂತೇಳಿ ಹೇಳಿದ್ದಾರೆ. ಇವರು ಏನೇ ವಿವಾದ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಹೇಳ್ತಾರೆ. MLC ಜಗದೇವ್ ಗುತ್ತೇದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. FIR ಆಗಿದೆ, ತನಿಖೆ ಮಾಡ್ತಿದ್ದಾರೆ ಪೊಲೀಸರು. ಯಾರು ತಪ್ಪಿತಸ್ಥರು ಬಯಲಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅಂತೇಳಿ ಹೇಳಿದ್ದಾರೆ. ಹೇಳಿ ನೇರವಾಗಿ ಡೈರೆಕ್ಟ್ ಆಗಿ ಡೆತ್ ನೋಟ್ನಲ್ಲಿ ಎಲ್ಲಿಯಾದ್ರೂ ಒಂದು ಮಾತು ಪ್ರಿಯಾಂಕನ ಹೆಸರು ತೋರಿಸಿದಾನ. ಪ್ರಿಯಾಂಕನ ಹತ್ತು ಅಂತ ನಾವೆಲ್ಲರೂ ಹಪ್ತ ನಾಳೆ ಏನಾದ್ರು ಮಾಡೋದು ನಮ್ಮ ಮ್ಯಾಗ ಅಪಾದನೆ ಮಾಡಿ
ನೀವು ಯಾರಾದರೂ ಸರ್ಕಾರ ಮೇಲೆ ಕೂಡಬೇಕು, ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ನನ್ನ ಮಾತಲ್ಲ. ಪ್ರಿಯಾಂಕಾ ರಾಜೀನಾಮೆ ಕೊಡಬೇಕು, ಇವೆಲ್ಲ ಏನು ಮಾಡ್ತಾರಲ್ಲ ಇದು ಭಾಳ ಉದಾಗಿರಿ ಪ್ರವೃತ್ತಿ ಆಗ್ತದೆ. ಈ ರೀತಿ ಎಲ್ಲ ಒಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತಕ್ಕಂಥದ್ದು ಮಹಾ ಅಪರಾಧ. ಯಾರೇ ನಿರಪರಾಧಿಗಳಿಗೆ ಸುಮ್ಮನೆ ಎಷ್ಟು ಮನಸ್ಸಿಗೆ ನೋವಾಗ್ತದೆ. ಒಬ್ಬ ಮನುಷ್ಯನಿಗೆ ಒಬ್ಬ ಕಾರ್ಪೊರೇಟರ್ ಇದ್ದಾವ, ಅವ್ರ ಜಾತಿಯನ್ನು ಕೂಡ ಅರ್ಥನಾಗಿ ಅಂತಂದು ಕೂಡ ರಾಜೀನಾಮೆ ಕೊಡುವಂಥದ್ದು ಯಾವ ನ್ಯಾಯ ಇದೆ? ಏನಾದರೂ ಕುಮ್ಮಕ್ಕು ಕೊಟ್ಟಿದ್ದು, ಏನಾದರೂ ಪ್ರಿಯಾಂಕಾ ಮನಸ್ಸು ಮಾಡಿದ್ರೆ ಆ ಟೆಂಡರ್ ಸಿಗ್ಬೋದಿತ್ತಲ್ಲ. 11 ಕೋಟಿ ಅವ್ರಿಗೆ ಆ ಟೆಂಡರ್ ಕೊಟ್ಟರೆ ಅವರಿಗೆ ಆ ಟೆಂಡರ್ ಸಿಕ್ಕಿದೆನಾ? ಇನ್ನು ಅವ್ರ ದುಡ್ಡು ಇವರು ಅಕೌಂಟಿಗೆ ಇವರು ಅವ್ರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ವಿಚಾರ ಈಗ ಎಷ್ಟು ಪ್ರಸ್ತುತ ಇದೆ? ಯಾರ್ಯಾರು ಏನೇನು ಹೇಳಿದ್ದಾರೆ? ಪ್ರಿಯಾಂಕ್ ಖರ್ಗೆ ಏನೇನು ಹೇಳಿದ್ದಾರೆ? ಮಲ್ಲಿಕಾರ್ಜುನ್. ಹೌದು ರಂಜಿತ್ ಸಿರಿಯಾ, ಈಗಾಗಲೇ ಸಚಿನ್ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಪ್ರಕರಣ ರಾಜಕೀಯ ವಲಯದಲ್ಲಿ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಕರಣ ನಿಜಕ್ಕೂ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಎರಡೂ ಪಕ್ಷದಲ್ಲಿ ಒಂದು ಕಡೆ BJP ನಾಯಕರು ಇವತ್ತೇನು ಈಗಾಗಲೇ ಗೋವಿಂದ್ ಕಾರಜೋಳ ಸೇರಿದಂತೆ ಹಲವು ಶಾಸಕರು, ಸಂಸದರು ಟೋಟಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಪ್ರಕರಣದಲ್ಲಿ ರಾಜೀನಾಮೆ ಕೊಡಬೇಕು. ಯಾಕಂದರೆ ಈಗಾಗಲೇ ಏನು ಗುತ್ತಿಗೆದಾರ ಆತ್ಮಹತ್ಯೆ ಶರಣಾಗಿದ್ದಾರೆ, ಆ ಗುತ್ತಿಗೆದಾರ ಬರೆದಂಥ 7 ಪೇಜ್ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಹೆಸರಿದೆ. ಆ ಒಂದು ಡೆತ್ ನೋಟಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಒಂದು ಗುತ್ತಿಗೆದಾರರಿಗೆ ಭೇಟಿ ಮಾಡಿಸಿದ್ದಾರೆ, ಕೆಲಸ ಮಾಡಿಸ್ಕೊಂಡಿದ್ದಾರೆ. ಈ ರೀತಿ ಕಮಿಷನ್ ವಿಚಾರ ಕೂಡ ಉಲ್ಲೇಖ ಆದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ಒಂದು ಕಡೆ BJP ನಾಯಕರು ಮುಗಿಬಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಈಗಾಗಲೇ ಕಲಬುರಗಿಯಲ್ಲಿ ಅಲ್ಲಂ ಪ್ರಭು ಪಾಟೀಲ್ ಇರ್ಬೋದು ಮತ್ತು ಜಗದೇವ್ ಗುತ್ತೇದಾರ್ ಇರ್ಬೋದು, ಅವರು ಕೂಡ ಮಾತನಾಡುತ್ತಾ ಈಗಾಗಲೇ ಆತ್ಮಹತ್ಯೆ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲದಲ್ಲಿದೆ, ಪ್ರಕರಣ ದಾಖಲಾಗಿದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಪ್ರಕರಣದಲ್ಲಿ ಎಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿಲ್ಲ, ಎಲ್ಲೂ ಕೂಡ ಅವ್ರ ಹೆಸರು ಇಲ್ಲ. ವಿನಾಕಾರಣ BJP ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ದಿನ ಬೆಳಗಾದ್ರೆ ಒಂದು ದಿವಸ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಲ್ಲೇಖ BJPದವ್ರು ಮಾಡಲು ಹೋದ್ರೆ ಅವ್ರು ದಿನ ಬೆಳಗಾಗಲ್ಲ ಎಂಬುದು ಆಕ್ರೋಶ ಖುದ್ದು ಪ್ರಿಯಾಂಕ್ ಖರ್ಗೆ ಕೂಡ ವ್ಯಕ್ತಪಡಿಸಿದ್ರು. ಪ್ರಿಯಾಂಕ್ ಖರ್ಗೆ ಪರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಕಲಬುರಗಿಯಲ್ಲಿ ಟೋಟಲಿ ಈ ಒಂದು ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಯಾಕೆ ಉಲ್ಲೇಖ ಮಾಡ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡರು BJP ಮೇಲೆ ಹರಿಹಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸಾವಿನ ಮನೆಯಲ್ಲಿ ನಿಜಕ್ಕೂ ಕಾಂಗ್ರೆಸ್ BJP ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಒಂದು ಕಡೆ ಸಚಿವರು ರಾಜೀನಾಮೆ ಕೊಡಬೇಕು, ಇನ್ನೊಂದು ಕಡೆ ಏನದಂದ್ರೆ ಟೋಟಲಿ ರಾಜೀನಾಮೆ ನಾವು ಯಾಕೆ ಕೊಡಬೇಕು ಅಂತೇಳಿ. ಹೀಗಾಗಿ ಈ ಒಂದು ಪ್ರಕರಣ ನಿಜಕ್ಕೂ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ COD ಅಥವಾ ಉನ್ನತ ತನಿಖೆ ನಡೆಸಿದಾಗ ಮಾತ್ರ ಡೆತ್ ನೋಟದಲ್ಲಿ ಏನಿದೆ, ಸಚಿನ್ ಗುತ್ತೇದಾರನ ಹಿನ್ನೆಲೆಯನ್ನು ಪ್ರತಿಯೊಂದು ಸಂಪೂರ್ಣವಾಗಿ ತನಿಖೆ ನಡೆಸಿದಾಗ ಮಾತ್ರ ಇದ್ರ ಹಿಂದ್ಗಡೆ ಯಾರಿದ್ದಾರೆ, ಪ್ರಭಾವಿಗಳು ಯಾರಿದ್ದಾರೆ, ಏನಿಲ್ಲ ಎಂಬುದು ಪ್ರತಿಯೊಂದು ಬೆಳಕಿಗೆ ಬರ್ಲಕ್ಕೆ ಸಾಧ್ಯ ಅಂತ ಹೇಳ್ಬೋದು. ರಂಜಿತ್ ಸಿರಿಯಾ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ. BJP ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್. ಏನೇ ವಿವಾದ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಹೆಸರು ಅಲ್ಲಿ ಹೇಳ್ತಾರೆ BJP ನಾಯಕರು. ಕಲಬುರಗಿಯಲ್ಲಿ ಹಿಂಗಂತೇಳಿ MLC ಜಗದೇವ್ ಗುತ್ತೇದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. FIR ದಾಖಲಾಗಿದೆ, ಪೊಲೀಸರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರ BJP ಅವರು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ ಟಾರ್ಗೆಟ್ BJP ಅವರಿಗೆ ಅಂತೇಳಿ ಹೇಳಿದ್ದಾರೆ. ಇವರು ಏನೇ ವಿವಾದ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಹೇಳ್ತಾರೆ. MLC ಜಗದೇವ್ ಗುತ್ತೇದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. FIR ಆಗಿದೆ, ತನಿಖೆ ಮಾಡ್ತಿದ್ದಾರೆ ಪೊಲೀಸರು. ಯಾರು ತಪ್ಪಿತಸ್ಥರು ಬಯಲಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅಂತೇಳಿ ಹೇಳಿದ್ದಾರೆ. ಹೇಳಿ ನೇರವಾಗಿ ಡೈರೆಕ್ಟ್ ಆಗಿ ಆ ಡೆತ್ ನೋಟ್ನಲ್ಲಿ ಎಲ್ಲಿಯಾದರೂ ಒಂದು ಮಾತು ಪ್ರಿಯಾಂಕನ ಹೆಸರು ತೋರಿಸಿದಾನ. ಪ್ರಿಯಾಂಕನ ಅಪ್ತು ಅಂತ ನಾವೆಲ್ಲರೂ ಅಪ್ತು ನಾಳೆ ಏನಾದರೂ ಮಾಡೋದು ನಮ್ಮ ಮ್ಯಾಗ ಅಪಾದನೆ ಮಾಡಿ ನೀವು ಯಾರಾದರೂ ಸರ್ಕಾರ ಮೇಲೆ ಕೂಡಬೇಕು, ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ನನ್ನ ಮಾತಲ್ಲ. ಪ್ರಿಯಾಂಕಾ ರಾಜೀನಾಮೆ ಕೊಡಬೇಕು, ಇವೆಲ್ಲ ಏನು ಮಾಡ್ತಾರಲ್ಲ ಇದು ಭಾಳ ಉದಾಗಿರಿ ಪ್ರವೃತ್ತಿ ಆಗ್ತದೆ. ಈ ರೀತಿ ಎಲ್ಲ ಒಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತಕ್ಕಂಥದ್ದು ಮಹಾ ಅಪರಾಧ. ಯಾರೇ ನಿರಪರಾಧಿಗಳಿಗೆ ಸುಮ್ಮನೆ ಎಷ್ಟು ಮನಸ್ಸಿಗೆ ನೋವಾಗ್ತದೆ. ಒಬ್ಬ ಮನುಷ್ಯನಿಗೆ ಒಬ್ಬ ಕಾರ್ಪೊರೇಟರ್ ಇದ್ದಾವ, ಅವ್ರ ಜಾತಿಯನ್ನು ಕೂಡ ಅರ್ಥನಾಗಿ ಅಂತಂದು ಕೂಡ ರಾಜೀನಾಮೆ ಕೊಡುವಂಥದ್ದು ಯಾವ ನ್ಯಾಯ ಇದೆ? ಏನಾದರೂ ಕುಮ್ಮಕ್ಕು ಕೊಟ್ಟಿದ್ದು, ಏನಾದರೂ ಪ್ರಿಯಾಂಕಾ ಮನಸ್ಸು ಮಾಡಿದ್ರೆ ಆ ಟೆಂಡರ್ ಸಿಗ್ಬೋದಿತ್ತಲ್ಲ. 11 ಕೋಟಿ ಅವ್ರಿಗೆ ಆ ಟೆಂಡರ್ ಕೊಟ್ಟರೆ ಅವರಿಗೆ ಆ ಟೆಂಡರ್ ಸಿಕ್ಕಿದೆನಾ? ಇನ್ನು ಅವ್ರ ದುಡ್ಡು ಇವರು ಅಕೌಂಟಿಗೆ ಇವರು ಅವ್ರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ವಿಚಾರ ಈಗ ಎಷ್ಟು ಪ್ರಸ್ತುತ ಇದೆ? ಯಾರ್ಯಾರು ಏನೇನು ಹೇಳಿದ್ದಾರೆ? ಪ್ರಿಯಾಂಕ್ ಖರ್ಗೆ ಏನೇನು ಹೇಳಿದ್ದಾರೆ? ಮಲ್ಲಿಕಾರ್ಜುನ್.
ಹೌದು, ರಂಜಿತ್ ಸಿರಿಯಾ ಏನು ಈಗಾಗಲೇ ಸಚಿನ್ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಪ್ರಕರಣ ರಾಜಕೀಯ ವಲಯದಲ್ಲಿ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಕರಣ ನಿಜಕ್ಕೂ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು ಎರಡೂ ಪಕ್ಷದಲ್ಲಿ. ಒಂದು ಕಡೆ BJP ನಾಯಕರು ಇವತ್ತೇನು ಈಗಾಗಲೇ ಗೋವಿಂದ್ ಕಾರಜೋಳ ಸೇರಿದಂತೆ ಹಲವು ಶಾಸಕರು, ಸಂಸದರು, ಟೋಟಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಪ್ರಕರಣದಲ್ಲಿ ರಾಜೀನಾಮೆ ಕೊಡಬೇಕು. ಯಾಕಂದರೆ ಈಗಾಗಲೇ ಏನು ಗುತ್ತಿಗೆದಾರ ಆತ್ಮಹತ್ಯೆ ಶರಣಾಗಿದ್ದಾರೆ, ಆ ಗುತ್ತಿಗೆದಾರ ಬರೆದಂಥ 7 ಪೇಜ್ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಹೆಸರಿದೆ. ಆ ಒಂದು ಡೆತ್ ನೋಟಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಒಂದು ಗುತ್ತಿಗೆದಾರರಿಗೆ ಭೇಟಿ ಮಾಡಿಸಿದ್ದಾರೆ, ಕೆಲಸ ಮಾಡಿಸ್ಕೊಂಡಿದ್ದಾರೆ. ಈ ರೀತಿ ಕಮಿಷನ್ ವಿಚಾರ ಕೂಡ ಉಲ್ಲೇಖ ಆದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ಒಂದು ಕಡೆ BJP ನಾಯಕರು ಮುಗಿಬಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಈಗಾಗಲೇ